ನಮಸ್ಕಾರ. ವಿಶ್ವವಾಣಿ ಟಿವಿಗೆ ಸ್ವಾಗತ. ನಾನು ಚಿದಾನಂದ ರುದ್ರಾಪುರ್ಮಠ್. 4 ಯುದ್ಧಗಳಲ್ಲಿ ಪಾಕಿಸ್ತಾನಕ್ಕೆ ಭಾರತ ಅದೆಂತ ಹೊಡೆತ ಕೊಟ್ಟಿತ್ತು ಗೊತ್ತಾ? ಹೌದು, ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದ ಭಯೋತ್ಪಾದಕ ದಾಳಿಗೆ ಪ್ರತೀಕಾರವಾಗಿ ಭಾರತೀಯ ಸೇನೆ ಪಾಕಿಸ್ತಾನದ ಉಗ್ರ ನೆಲೆಗಳ ಮೇಲೆ ದಾಳಿ ನಡೆಸಿದೆ. ಪಾಕ್ ಪೋಷಿತ ನೂರಾರು ಉಗ್ರರು ಸತ್ತಿದ್ದಾರೆ. ಈ ಮೂಲಕ ನಮ್ಮ ವೀರ ಯೋಧರು ಪಹಲ್ಗಾಮ್ ದಾಳಿಯ ಬಲಿಪಶುಗಳಿಗೆ ನ್ಯಾಯವನ್ನು ಒದಗಿಸಿದ್ದಾರೆ. ಪಾಕ್ ವಿರುದ್ಧ ಭಾರತ ಇನ್ನೂ ದೊಡ್ಡ ಪ್ರಮಾಣದ ಯುದ್ಧ ನಡೆಸುವ ಸಾಧ್ಯತೆಯೂ ಇದೆ. ಹೌದು, 2 ದೇಶಗಳ ನಡುವೆ ನೇರವಾದ ಯುದ್ಧ ಆರಂಭವಾದ್ರೆ ಯಾವ ದೇಶಕ್ಕೆ ಗೆಲ್ಲುವ ಚಾನ್ಸ್ ಹೆಚ್ಚು? ಭಾರತ ಪಾಕಿಸ್ತಾನವನ್ನ ಎಷ್ಟು ದಿನಗಳಲ್ಲಿ ಬಗ್ಗು ಬಡಿಯಬಲ್ಲದು? ಈ ಎಲ್ಲ ಪ್ರಶ್ನೆಗಳು ಜನರನ್ನ ಕಾಡ್ತಾ ಇವೆ. ಈ ಹಿಂದೆ ಭಾರತ ಹಾಗೂ ಪಾಕ್ ನಡುವೆ ಎಷ್ಟು ಯುದ್ಧಗಳಾಗಿವೆ, ಅವುಗಳಲ್ಲಿ ಭಾರತ ಎಷ್ಟು ದಿನಗಳಲ್ಲಿ ಗೆಲುವು ಪಡೆದುಕೊಂಡಿದೆ ಎಂಬುದನ್ನು ಒಂದ್ಸಲ ನೋಡ್ಕೊಂಡು ಬರೋಣ ಬನ್ನಿ. ಆಗ ನಿಮಗೆ ಈ ಸಲ ಸಮರ ಸಂಭವಿಸಿದ್ರೆ ಏನಾಗಬಹುದು ಎಂಬ ಒಂದು ಚಿತ್ರಣ ಸಿಗಬಹುದು. 1947ರಲ್ಲಿ ಬ್ರಿಟಿಷರು ಭಾರತವನ್ನು ವಿಭಜಿಸಿ ಪಾಕಿಸ್ತಾನದ ಸೃಷ್ಟಿಯಾದ ನಂತರ ಈ 2 ದೇಶಗಳ ನಡುವೆ 4 ಮೇಜರ್ ಯುದ್ಧಗಳು ಮತ್ತು ಹಲವಾರು ಸೇನಾ ಘರ್ಷಣೆಗಳು ಉಂಟಾಗಿವೆ. 1971ರಲ್ಲಿ ಬಾಂಗ್ಲಾದೇಶದ ಕಾರಣದಿಂದ ಆಗಿರುವ ಆ ಒಂದು ಯುದ್ಧ ಹೊರತುಪಡಿಸಿದರೆ ಉಳಿದ ಎಲ್ಲ ಯುದ್ಧಗಳು ಹಾಗೂ ಸಂಘರ್ಷಗಳು ಕಾಶ್ಮೀರದ ಕಾರಣಕ್ಕಾಗಿಯೇ ನಡೆದಿವೆ. ಮೊದಲ ಯುದ್ಧದಲ್ಲಿ ಏನಾಗಿತ್ತು? ಹೌದು, ಭಾರತ ಹಾಗೂ ಪಾಕ್ ನಡುವೆ ಮೊದಲ ಯುದ್ಧ ನಡೆದಿದ್ದು ಪಾಕಿಸ್ತಾನ ಸೃಷ್ಟಿಯಾಗಿ ಕೆಲವೇ ದಿನಗಳಲ್ಲಿ. ಇದನ್ನ ಮೊದಲ ಕಾಶ್ಮೀರ ಯುದ್ಧ ಎಂದು ಸಹ ನಾವು ಕರೀತೇವೆ. 1947ರ ಆಗಸ್ಟ್ನಲ್ಲಿ ಬ್ರಿಟಿಷರು ಭಾರತವನ್ನ ಬಿಟ್ಟು ಆಚೆ ಹೋದ್ರು. ಅಕ್ಟೋಬರ್ ಪಾಕಿಸ್ತಾನ ನಮ್ಮ ಮೇಲೆ ಕಾಲು ಕೆದರಿಕೊಂಡು ಜಗಳಕ್ಕೆ ಬಂತು. ಜಮ್ಮು ಮತ್ತು ಕಾಶ್ಮೀರದ ರಾಜ ಹರಿ ಸಿಂಗ್ ಭಾರತಕ್ಕೆ ಸೇರಬಹುದು ಎಂಬ ಭಯ ಪಾಕಿಸ್ತಾನಕ್ಕೂ ಇತ್ತು. ದೇಶ ವಿಭಜನೆಯ ನಂತರ ಭಾರತ ಅಥವಾ ಪಾಕಿಸ್ತಾನಕ್ಕೆ ಸೇರಬೇಕೆ ಅಥವಾ ಸ್ವತಂತ್ರವಾಗಿ ಉಳಿಯಬೇಕೆ ಎಂಬ ಆಯ್ಕೆ ಆಯಾ ರಾಜ್ಯದ ರಾಜರುಗಳದ್ದಾಗಿತ್ತು. ಜಮ್ಮು ಕಾಶ್ಮೀರ ದೊಡ್ಡ ರಾಜ್ಯವಾಗಿತ್ತು. ರಾಜ್ಯದ ಮಹಾರಾಜ ಹಿಂದೂ ಹರಿ ಸಿಂಗ್ ಆಗಿದ್ದರು. ಅಂದು ಕಾಶ್ಮೀರಿ ಪಂಡಿತರ ನೆಲ ಆಗಿದ್ದರೂ ಪಾಕ್ ಅದರ ಮೇಲೆ ಕಣ್ಣಿಟ್ಟಿತ್ತು. ಹೀಗಾಗಿ ಪಾಕಿಸ್ತಾನದ ಸೇನೆ ಕೆಲವು ಬುಡಕಟ್ಟು ಹೋರಾಟಗಾರರ ಬೆಂಬಲ ಪಡೆದುಕೊಂಡು ರಾತ್ರೋರಾತ್ರಿ ಒಳಗೆ ನುಗ್ಗಿ ಜಮ್ಮು ಕಾಶ್ಮೀರದ ಕೆಲವು ಭಾಗಗಳನ್ನು ಆಕ್ರಮಿಸಿಕೊಂಡಿತು. ರಾಜ ಹರಿಸಿಂಗ್ ಭಾರತದ ಸಹಾಯವನ್ನ ಕೋರಿದ್ರು. ಭಾರತ ತನ್ನ ಸೈನಿಕರನ್ನ ಕಾಶ್ಮೀರದ ರಕ್ಷಣೆಗೆ ಕಳುಹಿಸಿತು. ಭಾರತದ ಸೈನಿಕರು ಈಗಿನ ನಿಯಂತ್ರಣ ರೇಖೆ ಎಂದು ಕರೆಯಲ್ಪಡುವ ಸ್ಥಳದವರೆಗೂ ಪಾಕಿಸ್ತಾನದ ಸೈನ್ಯವನ್ನ ಹಿಮ್ಮೆಟ್ಟಿಸಿದ್ರು. 1949ರ ಜನವರಿ 1ರಂದು ಕದನ ವಿರಾಮವನ್ನು ಘೋಷಿಸಲಾಯಿತು. ಭಾರತವು ಜಮ್ಮು ಕಾಶ್ಮೀರ ರಾಜ್ಯದ 2/3 ಭಾಗದ ಮೇಲೆ ಹಿಡಿತವನ್ನ ಸಾಧಿಸಿದ್ರೆ ಪಾಕಿಸ್ತಾನವು ಗಿಲ್ಗಿಟ್, ಬಾಲ್ಟಿಸ್ತಾನ್ ಮತ್ತು ಪಾಕಿಸ್ತಾನ ನಿಯಂತ್ರಿತ ಕಾಶ್ಮೀರ ಪ್ರದೇಶಗಳನ್ನು ಆಕ್ರಮಿಸಿಕೊಂಡಿತು. ಸುಮಾರು 3 ತಿಂಗಳ ಕಾಲ ಯುದ್ಧ ನಡೆಯಿತು. ಆಗ ಜವಾಹರಲಾಲ್ ನೆಹರು ಪ್ರಧಾನಿಯಾಗಿದ್ದರು ಹಾಗೂ ಆಗಷ್ಟೇ ಭಾರತ ಸ್ವಾತಂತ್ರ್ಯ ಪಡೆದು ತನ್ನ ಸೇನಾ ಶಕ್ತಿಯನ್ನ ಕಟ್ಟಿಕೊಳ್ಳುವುದಕ್ಕೆ ಶುರು ಮಾಡಿತ್ತು. ಕನ್ನಡಿಗರಾದ ಜನರಲ್ ಕಾರಿಯಪ್ಪ, ಮೇಜರ್ ಜನರಲ್ KS ತಿಮ್ಮಯ್ಯ ಹಾಗೂ ಬ್ರಿಗೇಡಿಯರ್ ಸ್ಯಾಮ್ ಮಾನೆಕ್ ಶಾ ಅವರು ಸೇನಾ ನಾಯಕರಾಗಿದ್ದರು. 1965ರ ಯುದ್ಧದಲ್ಲೂ ಪಾಕ್ಗೆ ಮುಖಭಂಗ. ಹೌದು, 1965ರಲ್ಲಿ ಪಾಕಿಸ್ತಾನದ ಅಧ್ಯಕ್ಷರಾಗಿದ್ದ ಮೊಹಮ್ಮದ್ ಅಯೂಬ್ ಖಾನ್ ಕಾಶ್ಮೀರವನ್ನ ವಶಪಡಿಸಿಕೊಳ್ಳುವುದಕ್ಕೆ ಮೋಸದ ಯುದ್ಧವನ್ನ ಬಳಸಿಕೊಳ್ಳತೊಡಗಿದ್ರು. ಆಗಲೇ ಪಾಕಿಸ್ತಾನದ ಸೈನಿಕರು ಹಾಗೂ ಅವರಲ್ಲಿ ತರಬೇತಿ ಪಡೆದ ಉಗ್ರಗಾಮಿಗಳನ್ನ ಸೇರಿಸಿಕೊಂಡು ಕಾಶ್ಮೀರದ ಒಳಗಡೆ ಇವರನ್ನ ಛೂ ಬಿಟ್ಟರು. ಇದನ್ನ ಆಪರೇಷನ್ ಜಿಬ್ರಾಲ್ಟರ್ ಎಂದು ಕರೆದರು. ಆಗ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಭಾರತದ ಪ್ರಧಾನಮಂತ್ರಿಯಾಗಿದ್ದರು. ಜೈ ಜವಾನ್ ಜೈ ಕಿಸಾನ್ ಎಂಬ ಮಂತ್ರವನ್ನ ಘೋಷಿಸಿದ್ದ ಶಾಸ್ತ್ರಿ ತಮ್ಮ ಪುಟ್ಟ ದೇಹದಲ್ಲಿ ಅಪಾರವಾದ ದಿಟ್ಟತನ ತೋರಿಸಿದ್ರು. ಅಂಜಿಕೆ ಇಲ್ಲದೆ ಪೂರ್ಣ ಪ್ರಮಾಣದ ಮಿಲಿಟರಿ ಆಕ್ಷನ್ ಶುರು ಮಾಡಿದ್ರು. ಪಶ್ಚಿಮ ಪಾಕಿಸ್ತಾನದ ಮೇಲೆ ಪೂರ್ಣ ಪ್ರಮಾಣದ ಮಿಲಿಟರಿ ದಾಳಿ ನಡೆಸುವ ಮೂಲಕ ಭಾರತ ಪ್ರತೀಕಾರವನ್ನ ತೀರಿಸಿಕೊಂಡಿತು. ಕಾಶ್ಮೀರದಲ್ಲಿದ್ದ ಸೈನಿಕರನ್ನ ಹಾಗೂ ಉಗ್ರರನ್ನ ಹುಡುಕಿ ಕೊಲ್ಲಲಾಯಿತು. 17 ದಿನಗಳ ಯುದ್ಧವನ್ನ ಪಾಕಿಸ್ತಾನ ಬಳಲಿ ಸೋತು ಮಂಡಿಯೂರಿತು. ಭಾರತದ ಮಿಲಿಟರಿ ಪಾಕಿಸ್ತಾನದ ಒಳಗೆ ನುಗ್ಗಿ ಲಾಹೋರ್ವರೆಗೂ ಹೋಗಿ ಆ ನಗರವನ್ನ ವಶಪಡಿಸಿಕೊಂಡಿತು. ಆಗ ಎಚ್ಚೆತ್ತ ಸೋವಿಯತ್ ರಷ್ಯಾ ಒಕ್ಕೂಟ ಮತ್ತು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕ ರಾಜತಾಂತ್ರಿಕ ಹಸ್ತಕ್ಷೇಪ ನಡೆಸಿ
ಭಾರತ ಮತ್ತು ಪಾಕ್ ನಡುವೆ ಶಾಂತಿ ಸಾಧನೆಗೆ ಮುಂದಾದವು. ಕದನ ವಿರಾಮವಾದದ್ದರಿಂದ ಭಾರತ ಸೇನೆ ಲಾಹೋರ್ನಿಂದ ವಾಪಸ್ ಬಂತು. ತಾಷ್ಕೆಂಟ್ನಲ್ಲಿ ಕದನ ವಿರಾಮ ಘೋಷಣೆಯ ಒಪ್ಪಂದವಾಯಿತು. ಕೇವಲ 17 ದಿನಗಳಲ್ಲಿ ಯುದ್ಧ ಮುಗಿಯಿತು. ಇದೇ ತಾಷ್ಕೆಂಟ್ನಲ್ಲೇ ಲಾಲ್ ಬಹದ್ದೂರ್ ಶಾಸ್ತ್ರಿ ಕೊನೆಯುಸಿರೆಳೆದರು. ಬಾಂಗ್ಲಾ ಯುದ್ಧದಲ್ಲಿ ಮಂಡಿಯೂರಿದ್ದ ಪಾಕ್. ಹೌದು, 2 ಯುದ್ಧಗಳಲ್ಲಿ ಸಾಕಷ್ಟು ಹೊಡೆತ ತಿಂದಿದ್ರು ಪಾಕಿಸ್ತಾನಕ್ಕೆ ಬುದ್ಧಿ ಬಂದಿರಲಿಲ್ಲ. ಈ ಬಾರಿ ಅದು ಬಾಂಗ್ಲಾದ ವಿಚಾರದಲ್ಲಿ ಭಾರತವನ್ನ ಕೆಣಕಿ ಏಟು ತಿಂದಿತು. ವಿಭಜನೆ ವೇಳೆ ಪಾಕಿಸ್ತಾನ 2 ಭಾಗವಾಗಿತ್ತು. ಒಂದು ಪೂರ್ವ ಪಾಕಿಸ್ತಾನ ಅಂದ್ರೆ ಈಗಿನ ಬಾಂಗ್ಲಾದೇಶ ಮತ್ತು ಪಶ್ಚಿಮ ಪಾಕಿಸ್ತಾನ. ಪೂರ್ವ ಪಾಕಿಸ್ತಾನದ ನಾಯಕನಾಗಿದ್ದ ಶೇಖ್ ಮುಜಿಬುರ್ ರೆಹಮಾನ್, ಪಾಕ್ ನಾಯಕರಾಗಿದ್ದ ಯಾಹ್ಯಾ ಖಾನ್ ಮತ್ತು ಜುಲ್ಫಿಕರ್ ಅಲಿ ಭುಟ್ಟೋ ನಡುವೆ ರಾಜಕೀಯ ಬಿಕ್ಕಟ್ಟು ಉಂಟಾಯಿತು. ಆಗ ಪಾಕಿಸ್ತಾನದ ಸೈನ್ಯ ಬಾಂಗ್ಲಾದಲ್ಲಿ ನರಮೇಧ ಶುರು ಮಾಡಿತು. ಲಕ್ಷಾಂತರ ಹಿಂದೂಗಳನ್ನು ಕೊಲ್ಲಲು ಆರಂಭಿಸಿತು. ಪೂರ್ವ ಪಾಕಿಸ್ತಾನದ ಸುಮಾರು 1 ಕೋಟಿ ಬೆಂಗಾಲಿಗಳು ಭಾರತದತ್ತ ಓಡಿ ಬಂದರು. ನಿರಾಶ್ರಿತರ ವಲಸೆ ತಡೆಯಲು ಬಾಂಗ್ಲಾದೇಶ ವಿಮೋಚನಾ ಚಳವಳಿಯಲ್ಲಿ ಭಾರತ ಮಧ್ಯಪ್ರವೇಶಿಸಿತು. ಆಗ ದಿಟ್ಟ ಮಹಿಳೆ ಇಂದಿರಾ ಗಾಂಧಿ ನಮ್ಮ ಪ್ರಧಾನಿಯಾಗಿದ್ರು. ಪೂರ್ವದಲ್ಲಿ ಪಾಕಿಸ್ತಾನದ ಕಡೆಯಿಂದಲೂ ನಮ್ಮ ಮೇಲೆ ದಾಳಿಗಳು ನಡೆಯುತ್ತಿದ್ದವು. 2 ಕಡೆಗಳಲ್ಲೂ ನಮ್ಮ ಮಿಲಿಟರಿ ಪಾಕ್ ಅನ್ನ ಸಮರ್ಥವಾಗಿ ಎದುರಿಸಿತು. ಬಾಂಗ್ಲಾದೇಶದಲ್ಲಿ ಅಲ್ಲಿನ ಹೋರಾಟಗಾರರು ಪಾಕಿಸ್ತಾನ ಸೈನ್ಯವನ್ನ ಎದುರಿಸಿದ್ರು. ಅಲ್ಲಿ ಮುಕ್ತಿ ವಾಹಿನಿಗೆ ಭಾರತ ಬೆಂಬಲ ಕೊಟ್ಟಿತು. 2 ವಾರಗಳಲ್ಲಿ ಸುಮಾರು 15,010 ಚದರ ಕಿಲೋಮೀಟರ್ ಜಾಗವನ್ನ ಭಾರತ ವಶಪಡಿಸಿಕೊಂಡಿತು. ಪಾಕಿಸ್ತಾನಿ ಪಡೆಗಳು ಭಾರತೀಯ ಸೈನ್ಯದ ಮುಂದೆ ಮಂಡಿಯೂರಿ ಶರಣಾದವು. 90,000ಕ್ಕೂ ಹೆಚ್ಚು ಪಾಕಿಸ್ತಾನಿ ಸೈನಿಕರು ಭಾರತೀಯ ಸೈನ್ಯಕ್ಕೆ ಶರಣಾದರು. ಬಾಂಗ್ಲಾದೇಶವನ್ನ ಪ್ರತ್ಯೇಕ ದೇಶ ಎಂದು ಪಾಕಿಸ್ತಾನ ಒಪ್ಪಿಕೊಳ್ಳಲೇಬೇಕಾಯಿತು. ಪಾಕಿಸ್ತಾನ ತನ್ನ ಅರ್ಧದಷ್ಟು ನೌಕಾಪಡೆಯನ್ನ, 1/4 ಭಾಗ ವಾಯುಪಡೆ ಮತ್ತು 1/3 ಭಾಗದಷ್ಟು ಸೈನ್ಯವನ್ನ ಕಳೆದುಕೊಂಡಿತು. ಅಂದರೆ ಅಷ್ಟು ಭಾಗ ಬಾಂಗ್ಲಾದೇಶಕ್ಕೆ ಸೇರಿತು. ಈ ಯುದ್ಧದಲ್ಲಿ ಭಾರತವು ಪಾಕಿಸ್ತಾನದ ಪಂಜಾಬ್ ಮತ್ತು ಸಿಂಧ್ ವಲಯಗಳನ್ನ ವಶಪಡಿಸಿಕೊಂಡಿತು. ಆದರೆ 1972ರ ಸಿಮ್ಲಾ ಒಪ್ಪಂದದಲ್ಲಿ ಸೌಹಾರ್ದದ ಸೂಚಕವಾಗಿ ಅದನ್ನ ಪಾಕಿಸ್ತಾನಕ್ಕೆ ಮರಳಿ ನೀಡಿತು. ಕಾರ್ಗಿಲ್ ಯುದ್ಧದಲ್ಲೂ ಭಾರತ ಮೇಲುಗೈ. ಹೌದು, 4ನೇದು ಹಾಗೂ ಕೊನೆಯದು 1999ರಲ್ಲಿ ನಡೆದ ಕಾರ್ಗಿಲ್ ವಾರ್. ಈ ಸಂಘರ್ಷ ಕಾಶ್ಮೀರದ ಕಾರ್ಗಿಲ್ ಪ್ರದೇಶಕ್ಕೆ ಸೀಮಿತವಾಗಿತ್ತು. ಆಗ ಜನರಲ್ ಪರ್ವೇಜ್ ಮುಷರಫ್ ಪಾಕ್ ಸೈನ್ಯದ ಜನರಲ್ ಹಾಗೂ ಕಾರ್ಗಿಲ್ ದಾಳಿಯ ಮಾಸ್ಟರ್ ಮೈಂಡ್ ಆಗಿದ್ದ. 1999ರ ಆರಂಭದಲ್ಲಿ ಪಾಕಿಸ್ತಾನಿ ಪಡೆಗಳು ಗಡಿ ನಿಯಂತ್ರಣ ರೇಖೆಯ ಮೂಲಕ ಒಳನುಸುಳಿದವು ಮತ್ತು ಕಾರ್ಗಿಲ್ ಜಿಲ್ಲೆಯಲ್ಲಿನ ಕೆಲವು ಬೆಟ್ಟಗಳನ್ನು ಆಕ್ರಮಿಸಿಕೊಂಡವು. ಭಾರತದ ಪ್ರಧಾನಿಯಾಗಿದ್ದ ಅಟಲ್ ಬಿಹಾರಿ ವಾಜಪೇಯಿ ಅವರು ದಿಟ್ಟವಾದ ಆಕ್ರಮಣವನ್ನ ಆರಂಭಿಸಿದ್ರು. ಪಾಕಿಸ್ತಾನಿ ನುಸುಳುಕೋರನ್ನ ಓಡಿಸಲು ಭಾರತ ದೊಡ್ಡ ಪ್ರಮಾಣದ ಮಿಲಿಟರಿ ಮತ್ತು ರಾಜತಾಂತ್ರಿಕ ದಾಳಿಯನ್ನ ಶುರು ಮಾಡಿತು. 2 ತಿಂಗಳ ನಂತರ ನಿರಂತರ ಚಕಮಕಿಯ ಬಳಿಕ ಭಾರತೀಯ ಪಡೆಗಳು ನುಸುಳುಕೋರರು ಅತಿಕ್ರಮಿಸಿದ ಪ್ರದೇಶಗಳನ್ನು ಮರಳಿ ವಶಪಡಿಸಿಕೊಂಡರು. ಜೊತೆಗೆ ಅಂತಾರಾಷ್ಟ್ರೀಯ ಒತ್ತಡ ಹಾಗೂ ನಿರ್ಬಂಧವು ಹೆಚ್ಚಿದ ಕಾರಣ ಪಾಕಿಸ್ತಾನದ ಆರ್ಥಿಕತೆ ಮತ್ತಷ್ಟು ದುರ್ಬಲಗೊಂಡಿತು. ದಾಳಿಯಲ್ಲಿ ಸತ್ತು ಹೋದ ಸೈನಿಕರ ಶವಗಳನ್ನ ಮರಳಿ ಪಡೆಯೋಕೆ ಕೂಡ ಪಾಕಿಸ್ತಾನದ ಬಳಿ ಮುಖ ಇರಲಿಲ್ಲ. ಯುದ್ಧದಲ್ಲಿ 4,000 ಪಾಕಿಸ್ತಾನಿ ಸೈನಿಕರು ಕೊಲ್ಲಲ್ಪಟ್ಟರು. ಭಾರತದ ಕಡೆಯಿಂದಲೂ 100 ಯೋಧರು ಹುತಾತ್ಮರಾದರು. 4 ಯುದ್ಧಗಳಲ್ಲಿ ಪಾಕಿಸ್ತಾನಕ್ಕೆ ತೀವ್ರ ಮುಖಭಂಗ ಆಗಿದೆ. ಆದರೂ ಮತ್ತೆ ಮತ್ತೆ ಭಾರತವನ್ನ ಕೆಣಕುವ ಪ್ರಯತ್ನವನ್ನ ಪಾಕಿಸ್ತಾನ ಇಂದಿಗೂ ಮಾಡ್ತಿದೆ. ಈಗ ಮತ್ತೊಮ್ಮೆ ಭಾರತ ಮತ್ತು ಪಾಕಿಸ್ತಾನಗಳ ನಡುವೆ ಯುದ್ಧವಾದ್ರೆ ಪಾಕಿಸ್ತಾನ ಮತ್ತೊಮ್ಮೆ ಮಣ್ಣು ಮುಕ್ಕುವುದರಲ್ಲಿ ಸಂದೇಹವೇ ಇಲ್ಲ ವೀಕ್ಷಕರೇ. ಯಾಕಂದ್ರೆ ಪಾಕಿಸ್ತಾನ ಈಗಾಗಲೇ ದಿವಾಳಿಯಾಗಿದೆ, ಕಂಗೆಟ್ಟು ಹೋಗಿದೆ. ಅಲ್ಲಿಯ ಜನ ಅನ್ನ ನೀರಿಗಾಗಿ ಹಾಹಾಕಾರ ಪಡುತ್ತಿದ್ದಾರೆ. ಇದ್ದ ಶಸ್ತ್ರಗಳನ್ನೆಲ್ಲ ಅದು ಉಕ್ರೇನ್ ನಂತಹ ದೇಶಗಳಿಗೆ ಮಾರಿಕೊಂಡು ಹೊಟ್ಟೆ ತುಂಬಿಸಿಕೊಳ್ಳುತ್ತಿದೆ ಪಾಪಿ ಪಾಕಿಸ್ತಾನ. ಇಂತಹ ಸಂದರ್ಭದಲ್ಲಿ ಯುದ್ಧ ನಡೆದರೆ ಪಾಕ್ ಹೀನಾಯವಾಗಿ ಸೋಲು ಕಾಣುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಇದಾಗಿತ್ತು ಇವತ್ತಿನ ಸ್ಪೆಷಲ್ ಸ್ಟೋರಿ. ಮತ್ತಷ್ಟು ವೈವಿಧ್ಯಮಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಶ್ವವಾಣಿ ಟಿವಿ. ನಮಸ್ಕಾರ.